ಎವ್ರಿವನ್, ನಾನು ಇವತ್ತು ಮಾತಾಡ್ತಾ ಇರೋದು ಬಾಡಿ ಶೇಮಿಂಗ್ ಬಗ್ಗೆ. ತುಂಬಾ ಜನ ಹೆಣ್ಮಕ್ಳು ಬಾಡಿ ಶೇಮಿಂಗ್ ಇಂದ ತುಂಬಾ ಬೇಜಾರಾಗಿರ್ತಾರೆ. ನೀವು ಏನಾದ್ರು ಬಾಡಿ ಶೇಮಿಂಗ್ ಇಂದ ತುಂಬಾ ಬೇಜಾರಾಗಿದ್ರೆ ಅಥವಾ ನಿಮ್ಗೂ ಯಾರು ಬಾಡಿ ಶೇಮಿಂಗ್ ಮಾಡಿತ್ತು ಅಂತ ಅಂದ್ರೆ, ಸೊ ಈ ವಿಡಿಯೋ ಕೊನೆವರೆಗೆ ನೋಡಿ. ನಿಮ್ಗೆ ಸಖತ್ ಹೆಲ್ಪ್ ಆಗ್ತಾ ಇರುತ್ತೆ. ನಿಮ್ಗೆ ಸಖತ್ ಈಸಿ ಆಗುತ್ತೆ ನೀವು ನಿಮ್ಮ ಗೋಲ್ನ ರೀಚ್ ಮಾಡಿ ಮತ್ತೆ ಫಿಟ್ ಆಗಿರೋದಕ್ಕೆ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನು ಜಯಲಕ್ಷ್ಮಿ 14 ಇಯರ್ಸಿಂದ ವೆಯ್ಟ್ ಲಾಸ್ ಕೋಚ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ತುಂಬ ಜನಕ್ಕೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಈ 14 ಇಯರ್ಸಲ್ಲಿ ಹೆಲ್ಪ್ ಮಾಡಿದ್ದೀನಿ. ಅವ್ರ ಲೈಫ್ ಸ್ಟೈಲ್ನ ಕರೆಕ್ಷನ್ ಮಾಡಿಕೊಂಡು ಅವರು ಹೆಲ್ತಿ ಆ್ಯಕ್ಟಿವ್ ಲೈಫ್ ಸ್ಟೈಲ್ನ ಲೀಡ್ ಮಾಡೋದಕ್ಕೆ ನಾನು ಹೆಲ್ಪ್ ಮಾಡಿರೋ ಅಂಥದ್ದು. ಫಸ್ಟ್ ಆಫ್ ಆಲ್, ಯಾರ್ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ವೆಲ್ಕಮ್ ಟು ಮೈ ಚಾನಲ್. ಯಾರ್ಯಾರು ಹೊಸ್ದಾಗಿ ಬಂದಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ, ನಿಮಗೆ ತುಂಬ ಇನ್ಫಾರ್ಮೇಷನ್ ಸಿಗ್ತಾ ಇರುತ್ತೆ. ನನ್ನ ಚಾನಲಲ್ಲಿ ಹೆಲ್ತ್ ಬಗ್ಗೆ, ನ್ಯೂಟ್ರಿಷನ್ ಬಗ್ಗೆ, ಲೈಫ್ ಸ್ಟೈಲ್ ಕರೆಕ್ಷನ್ ಬಗ್ಗೆ, ಆರೋಗ್ಯನ ಹೇಗೆ ಬೆಟರ್ ಮಾಡ್ಕೊಳ್ಳೋದ್ರ ಬಗ್ಗೆ ತುಂಬ ಇನ್ಫಾರ್ಮೇಷನ್ ಸಿಗ್ತಾ ಇರುತ್ತೆ. ಆ್ಯಕ್ಚುಲಿ ನಾನಿವತ್ತು ಬಾಡಿ ಶೇವಿಂಗ್ ಮಾಡ್ತಾ ಇರೋದೇ ಉದ್ದೇಶ. ನಾನು ತುಂಬ ಜನ ಹೆಣ್ಮಕ್ಳನ್ನ ನೋಡಿದ್ದೀನಿ. ನನ್ನ ಜೊತೆ ಮಾತಾಡಬೇಕಾದ್ರೆ ಅಳ್ಕೊಂಡು ಅವ್ರು ಹೇಳಿರ್ತಾರೆ. ಅಂದರೆ ನನಗೆ ಎಲ್ಲೂ ಪ್ರೋಗ್ರಾಮ್ಸ್ಗೆ ಹೋಗೋಕ್ಕೆ ಇಷ್ಟ ಆಗಲ್ಲ, ಫಂಕ್ಷನ್ಗೆ ಹೋಗೋಕ್ಕೆ ಇಷ್ಟ ಆಗಲ್ಲ, ವಾಲ್ಡ್ರೂಫ್ ತುಂಬ ಬಟ್ಟೆ ಇದ್ರೂ ಹಾಕೊಳ್ಳೋದಕ್ಕೆ ಇಷ್ಟ ಆಗೋದಿಲ್ಲ, ನಾನು ದಪ್ಪಕ್ಕಿದ್ದೀನಿ, ಬೇರೆಯವ್ರು ಏನಾರು ಅಂತ ಇರ್ತಾರೆ, ಸೊ ಅದಕ್ಕೆ ನನಗೆ ಇಷ್ಟ ಆಗೋದಿಲ್ಲ ಅಂತ ಅಳ್ಕೊಂಡು ಹೇಳಿದ್ದಾರೆ. ಅದಕ್ಕೋಸ್ಕರ ಆ್ಯಕ್ಚುಲಿ ನಾನು ಇವತ್ತು ಮಾತಾಡ್ತಾ ಇರೋದು. ನೀವು ಮಾಡಬೇಕಾಗಿರೋದು, ನಿಮಗೆ ಬಾಡಿ ಶೇಮಿಂಗ್ ಆಯಿತು ಅಂತ ಅಂದರೆ ಈ ವಿಡಿಯೋ ಫುಲ್ ಕೊನೆವರೆಗೆ ನೋಡಿ. ನಿಮಗೆ ತುಂಬ ಹೆಲ್ಪ್ ಆಗ್ತಾ ಇರುತ್ತೆ. ನೀವು ಹೇಗೆ ಫಿಟ್ಟಾಗಿ ಹೆಲ್ತಿಯಾಗಿ ಫೈನ್ ಆಗಿರೋದು ಅದ್ರ ಬಗ್ಗೆ ನಾನು ಹೇಳ್ತೀನಿ. ಫಸ್ಟ್ ನೀವು ಮಾಡಬೇಕಾಗಿರೋದು ರಿಯಾಲಿಟಿನ ಆಕ್ಸೆಪ್ಟ್ ಮಾಡಬೇಕು. ಮೇನ್ ಆಗಿ ನಾವು ಓವರ್ ವೇಟ್ ಆಗಿದ್ದೀವಿ, ಆಗಿದೆ, ಏನು ಮಾಡೋಕ್ಕಾಗೋದಿಲ್ಲ. ಅದನ್ನು ರಿಯಾಲಿಟಿನ ನೀವು ಆಕ್ಸೆಪ್ಟ್ ಮಾಡಬೇಕಾಗತ್ತೆ. ಸೊ ನೀವು ಯಾವಾಗ ರಿಯಾಲಿಟಿ ಅಕ್ಸೆಪ್ಟ್ ಮಾಡ್ತೀರಾ, ಸೊ ಅವರು ನೀನು ಏನಕ್ಕೆ ಇಷ್ಟು ದಪ್ಪ ಆಗಿದೆಯಾ, ಯಾವ್ದಾದ್ರು ಫಂಕ್ಷನ್ಗೆ ಹೋದಾಗ, ಮದುವೆಲಿ ಚೆನ್ನಾಗಿದೆ, ಯಾಕೆ ಹಿಂಗಾದೆ ಅಂತ ಕೇಳೋರು ಕೇಳ್ತಾರೆ. ಸೊ ಆ ಟೈಮಲ್ಲಿ ನೀವು, ನಮಗೆ ಗೊತ್ತು ನಾವು ದಪ್ಪ ಆಗಿದ್ದೀವಿ ಅಂತ, ಸೊ ಅವ್ರು ಹೇಳಿದಾಗ ನಿಮಗೆ ಇಮಿಡಿಯೇಟಾಗಿ ಹರ್ಟ್ ಮಾಡ್ಕೊಳ್ಳೋ ಹಾಗಿಲ್ಲ. ನಿಮಗೆ ಗೊತ್ತಿರತ್ತೆ ನೀವು ಮದುವೆಲಿ ಯಾವ ಥರ ಇದ್ರಿ, ಸೊ ಇವಾಗ ಯಾವ ಥರ ಆಗಿದ್ದೀರಾ, ಸೊ ಆಗಿರತ್ತೆ. ಆದರೆ ರಿಯಾಲಿಟಿನ ನೀವು ಅಕ್ಸೆಪ್ಟ್ ಮಾಡ್ಕೊಂಡಾಗ ನಿಮಗೆ ತುಂಬ ನೋವು ಆಗಿರಲ್ಲ, ಅದು ನೋವು ಕಡಿಮೆ ಆಗ್ತಾ ಇರುತ್ತೆ. ಅವಾಗ ನಿಮಗೆ ಏನು ಅನ್ಸೋದಿಲ್ಲ. ಇದನ್ನ ಫಸ್ಟ್ ನೀವು ಮಾಡಬೇಕಾಗಿ. ತುಂಬ ಜನ ಮಾಡೋ ಅಂಥದ್ದು, ಯಾರು ಬಾಡಿ ಶೇಮಿಂಗ್ ಮಾಡಿದ್ರು ಅಥವಾ ಯಾರು ಹರ್ಟ್ ಮಾಡಿದ್ರು ಅಂತಂದರೆ ಅವ್ರ ಮುಖ ನೋಡೋಕೆ ಇಷ್ಟ ಆಗಲ್ಲ, ಅವ್ರನ್ನ ಮಾತಾಡ್ಸೋಕೆ ಇಷ್ಟ ಆಗೋದಿಲ್ಲ, ಮತ್ತು ಆ ಫಂಕ್ಷನ್ಗಳಿಗೆ ಅವ್ರು ಬರ್ತಾರೆ ಅಂದರೆ ಹೋಗೋಕ್ಕೆ ಇಷ್ಟ ಆಗಲ್ಲ, ಈ ಥರ ಮಾಡ್ತಾ ಇರ್ತಾರೆ. ಜಸ್ಟ್ ನೀವು ಯೋಚನೆ ಮಾಡಿ, ಆ್ಯಕ್ಚುಲಿ ತುಂಬ ಓವರ್ ವೇಟ್ ಇರೋದು ನಮ್ಮ ದೇಹಕ್ಕೆ ಒಳ್ಳೆಯದಲ್ಲ. ಇದನ್ನು ಫಸ್ಟ್ ಮೈಂಡಲ್ಲಿ ನಾವು ಇಟ್ಕೋಬೇಕಾಗಿರೋದು. ನಾವು ಯಾವಾಗ ವೇಟ್ ಜಾಸ್ತಿ ಆಗಿದ್ದೀವಿ, ಏನೋ ಒಂದು ರೀಸನ್ಗೆ ಆಗಿರ್ತೀವಿ. ಒಂದು ಮಗು ಆದಮೇಲಿಂದ ಆಟೋಮೆಟಿಕ್ಕಾಗಿ ಎಲ್ಲ ಹೆಣ್ಮಕ್ಳು ಜಾಸ್ತಿ ಆಗಿರ್ತಾರೆ. ಈವನ್ ನಾನು ಮಗು ಆದಮೇಲಿಂದ ಜಾಸ್ತಿ ಆಗಿದೆ. ಸಾಮಾನ್ಯವಾಗಿ ಇದನ್ನು ನೀವು ಯಾವಾಗ ಆಕ್ಸೆಪ್ಟ್ ಮಾಡ್ತೀರಾ, ಸೊ ಇದನ್ನು ನೀವು ತಿಳ್ಕೊಂಡಿರ್ಬೇಕಾಗಿರೋದು ಕೆಲವೊಂದು ಪಾಯಿಂಟ್ಸ್ಗಳು. ವೇಟ್ ಜಾಸ್ತಿ ಆಗಿದ್ದೀನಿ ಅಂತ ಈ ಥರ ಯಾವುದೇ ಫಂಕ್ಷನ್ಗೆ ಹೋಗದೆ ಇರೋದು ಅಥವಾ ಯಾರ ಜೊತೆನೂ ಮಾತಾಡದೇ ಇರೋದು, ಈ ಥರ ಮಾಡೋಂಗಿಲ್ಲ. ಇನ್ನು ಕೆಲವೊಬ್ರು ಏನು ಮಾಡ್ತಾರೆ ಅಂತ ಅಂದರೆ, ಸೊ ಈ ಥರ ಯಾವಾಗ ಬಾಡಿ ಶೇಮಿಂಗ್ ಆಗಿರುತ್ತೆ, ಇಮಿಡಿಯೇಟ್ ಆಗಿ ಬೆಳಿಗ್ಗೆ ಎದ್ದಿದ ತಕ್ಷಣ ನೀವು ವಾಕಿಂಗ್ ಸ್ಟಾರ್ಟ್ ಮಾಡಿಬಿಡೋದು, ಎಕ್ಸಸೈಸ್ ಅಂದರೆ ಜಿಮ್ ಮೆಂಬರ್ಶಿಪ್ ತೊಗೊಳ್ಳೋದು, ಅಥವಾ ಊಟ ಸ್ವಲ್ಪ ಸ್ವಲ್ಪನೇ ಮಾಡೋದು, ಈ ಥರದ್ದೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದಯವಿಟ್ಟು ಇದೆಲ್ಲ ಬಂದು ಅನ್ಹೆಲ್ತಿ ವೇಟ್ ಲಾಸ್ ಆಗಿರುತ್ತೆ. ನಿಮಗೆ ಕರೆಕ್ಟಾಗಿ ಪೌಷ್ಟಿಕಾಂಶ ತಗೊಂಡು, ಆ್ಯಕ್ಚುಲಿ ನ್ಯೂಟ್ರಿಷನ್ ಅಂದರೆ 80% ನ್ಯೂಟ್ರಿಷನ್, 20% ಎಕ್ಸಸೈಸ್ ಅಂತ ಹೇಳ್ತೀವಿ. ಇದನ್ನು ಕರೆಕ್ಟಾಗಿ ನೀವು ತಿಳ್ಕೊಂಡೇ ನೀವು ಮಾಡಬೇಕಾಗಿರೋದು. ಒಬ್ಬೊಬ್ಬರು ಸ್ವಲ್ಪ ಸ್ವಲ್ಪನೇ ಊಟ ಮಾಡಿ ಜಾಸ್ತಿ ಎಕ್ಸಸೈಸ್ ಮಾಡೋದು, ಆ ಥರದ್ದಲ್ಲ. ನೀವು ಕರೆಕ್ಟಾಗಿ ಯಾವಾಗ ತಿಳ್ಕೊಂಡು ವೆಯ್ಟ್ ಲಾಸ್ ಮಾಡ್ತೀರಾ, ನಿಮಗೆ ಸಖತ್ ಈಸಿ ಆಗ್ತಾ ಇರುತ್ತೆ ವೆಯ್ಟ್ ಲಾಸು. ಮತ್ತು ಇವಾಗೇನೋ ವೆಯ್ಟ್ ಲಾಸ್ ಆಗ್ತೀವಿ, ಆದರೆ ಮುಂದೆ ಯಾವುದೇ ಥರ ಪ್ರಾಬ್ಲಮ್ಸ್ ಆಗಬಾರ್ದು. ಇದೆಲ್ಲ ಮೈಂಡಲ್ಲಿ ಇಟ್ಕೊಂಡು ಆ್ಯಕ್ಚುಲಿ ವೆಯ್ಟ್ ಲಾಸ್ ಮಾಡ್ಕೋಬೇಕಾಗಿರೋದು. ನೀವು ಯಾವಾಗ ಆ ಥರ ಅನ್ಹೆಲ್ತಿ ವೆಯ್ಟ್ ಲಾಸ್ ಮಾಡ್ತೀರಾ, ಸೊ ಈಗೇನೋ ವೆಯ್ಟ್ ಲಾಸ್ ಆಗುತ್ತೆ. ಮೇನ್ ಆಗಿ ನೀವು ವೆಯ್ಟ್ ಲಾಸ್ ಮಾಡಬೇಕಾದ್ರೆ ನೀವು ಮೈಂಡಲ್ಲಿ ಇಟ್ಕೊಬೇಕಾಗಿರೋದು, ಫ್ಯಾಟ್ ಲಾಸ್ ಮಾಡ್ಕೋಬೇಕು, ಮಾಂಸಖಂಡನ ಜಾಸ್ತಿ ಮಾಡಬೇಕು, ಅಂದರೆ ಮಸಲ್ಸ್ನ ಜಾಸ್ತಿ ಮಾಡಬೇಕು. ಯಾವಾಗಲೂ ಇದರಲ್ಲೇ ಫೋಕಸ್ ಇರಬೇಕು. ಯಾರೋ ಹೇಳಿದ್ರು, ಅಲ್ಲಿ ಅವಮಾನ ಆಯಿತು ಅಂತ ನೀವು ಸ್ವಲ್ಪ ಸ್ವಲ್ಪನೇ ಊಟ ಮಾಡಿಕೊಂಡು ತುಂಬ ಎಕ್ಸಸೈಸ್ ಮಾಡಿಕೊಂಡು ವೆಯ್ಟ್ ಲಾಸ್ ಮಾಡೋ ಹಾಗಿಲ್ಲ. ಇದೆಲ್ಲ ಮೈಂಡಲ್ಲಿ ತಿಳ್ಕೊಂಡಿನೇ ಆ್ಯಕ್ಚುಲಿ ನೀವು ವೆಯ್ಟ್ ಲಾಸ್ ಮಾಡಬೇಕಾಗಿರೋದು. ಇನ್ನು ಕೆಲವೊಬ್ರು ತುಂಬ ಓವರ್ ವೇಟ್ ಆಗಿರ್ತಾರೆ, ಅಂದರೆ ಅವ್ರ ಮನೆ ಫ್ಯಾಮಿಲಿಯಲ್ಲಿ ಅವ್ರಿಗೆ ತುಂಬ ಲವ್ಡ್ ಒನ್ನು ಯಾರೋ ಎಕ್ಸ್ಪೈರ್ಡ್ ಆಗಿರ್ತಾರೆ. ಸೊ ಮನೇಲಿ ಏನೋ ಸಿಚುವೇಶನ್ ಆಗಿರುತ್ತೆ, ತುಂಬ ಸ್ಟ್ರೆಸ್ ಆಗಿರುತ್ತೆ, ಅದರಿಂದ ಆ್ಯಕ್ಚುಲಿ ಅವರು ಓವರ್ ವೇಟ್ ಆಗಿರ್ತಾರೆ. ಇಲ್ಲ ಅಂದರೆ ಆಫೀಸ್ದು ಪ್ರೆಷರ್ ಇರುತ್ತೆ, ಮನೆಯದು ಪ್ರೆಷರ್ ಇರುತ್ತೆ. ತುಂಬ ಜನ ಹೆಣ್ಮಕ್ಳಿಗೆ
ಇದೆಲ್ಲ ಬ್ಯಾಲೆನ್ಸ್ ಮಾಡಕ್ಕೆ ಅವ್ರ ಕೈಲಿ ಆಗ್ತಾ ಇರಲ್ಲ. ಇದರಿಂದ ಓವರ್ ವೇಟ್ ಆಗಿರ್ಬೋದು. ತುಂಬ ಬೇರೆ ಬೇರೆ ಕಾರಣಗಳಿರುತ್ತೆ ಓವರ್ ವೇಟ್ ಆಗೋದಕ್ಕೆ. ಬರೀ ನಾವು ಚೆನ್ನಾಗಿ ಕುತ್ಕೊಂಡು ತಿಂತೀವಿ ಅದಕ್ಕೋಸ್ಕರ ಓವರ್ ವೇಟ್ ಆಗಿರ್ತೀವಿ ಆ ಥರ ಅಲ್ಲ. ನೀವು ಕರೆಕ್ಟಾಗಿ ತಿಳ್ಕೊಬೇಕು. ಸೊ ನಾನು ಏನಕ್ಕೋಸ್ಕರ ಆ್ಯಕ್ಚುಲಿ ಈ ಥರ ವೇಟ್ ಗೇನ್ ಆಗಿದ್ದೀನಿ, ಸೊ ಏನು ರೀಸನ್ ಇದೆ ಅದನ್ನು ಕರೆಕ್ಟಾಗಿ ತಿಳ್ಕೊಬೇಕಾಗಿರೋದು. ರೂಟ್ ಕಾಸ್ ನಿಮ್ಮ ಹತ್ರನೇ ಇರುತ್ತೆ. ನೀವು ಕರೆಕ್ಟಾಗಿ ತಿಳ್ಕೊಂತು ಅಂದರೆ ಅದನ್ನು ಸರಿ ಮಾಡ್ಕೊಳ್ಳೋದ್ರಿಂದನೂ ನಿಮಗೆ ತುಂಬ ಡಿಫ್ರೆನ್ಸ್ ಗೊತ್ತಾಗ್ತಾ ಇರುತ್ತೆ. ಅದ್ರ ಜೊತೆಗೆ ಕೆಲವೊಂದು ಬದಲಾವಣೆಗಳನ್ನ ಮಾಡ್ಕೊಬೇಕಾಗತ್ತೆ. ಅಂದರೆ ನಾವು ಇಷ್ಟು ದಿನ ನಾವು ಬೇರೆದ್ರ ಬಗ್ಗೆನೇ ಇಂಟ್ರೆಸ್ಟ್ ಕೊಡ್ತಾ ಇರ್ತೀವಿ. ಅಂದರೆ ಕೆಲಸ, ಮನೆ, ಮಕ್ಕಳು ಇದರಲ್ಲೇ ಫುಲ್ಲು ಮುಳುಗೋಗಿರ್ತೀವಿ. ಆದರೆ ನಮ್ಮ ಸೆಲ್ಫ್ ಕೇರ್, ನಮ್ಮ ಸೆಲ್ಫ್ ಲವ್ ಇದು ತುಂಬ ಮ್ಯಾಟರ್ ಆಗ್ತಾ ಇರುತ್ತೆ ಈ ವೇಟ್ ಲಾಸ್ ಮಾಡಬೇಕಾದ್ರೆ. ನೀವು ಯಾವಾಗ ಇದನ್ನು ಬೆಳೆಸ್ಕೊಳ್ತೀರಾ 100% ನಿಮಗೆ ಹೆಲ್ತಿಯಾಗಿ ವೇಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಇದು ಸಪೋರ್ಟ್ ಮಾಡ್ತಾ ಇರುತ್ತೆ. ಅದ್ರ ಜೊತೆಗೆ ಸೊ ನೀವು ಯಾವಾಗಲೂ ನಿಮ್ಮನ್ನು ನೀವು ಪ್ರೀತಿ ಮಾಡ್ತಾನೆ ಇರಬೇಕು. ಅಂದರೆ ಈ ಯಾರೋ ಏನೋ ಅಂದರು, ನಮ್ಗೆ ಯಾರೋ ಬಾಡಿ ಶೇಮಿಂಗ್ ಮಾಡಿದ್ರು ಅಂತ ಅವ್ರ ಮೇಲೆ ರಿವೆಂಜ್ ತಗೊಂಡು ವೇಟ್ ಲಾಸ್ ಮಾಡ್ಕೊಳ್ಳೋದಲ್ಲ. ನಿಜವಾಗ್ಲೂ ನಮಗೋಸ್ಕರ ನಾವು ವೇಟ್ ಲಾಸ್ ಮಾಡ್ಕೋಬೇಕು. ನಾನು ಮದುವೆ ಟೈಮಲ್ಲಿ ಯಾವ ಥರ ಡ್ರೆಸ್ಸಸ್ ಆಗ್ತಾ ಇದೆ, ನಾನು ಮದುವೆ ಟೈಮಲ್ಲಿ ನೋಡೋಕ್ಕೆ ಹೆಂಗಿದೆ, ನನ್ನ ಎನರ್ಜಿ ಲೆವೆಲ್, ನನಗೆ ಮದುವೆ ಟೈಮಲ್ಲಿ ಯಾವ ಥರ ಎನರ್ಜೆಟಿಕ್ ಆಗಿದ್ದೆ, ಸೊ ಇದೆಲ್ಲ ನೀವು ನೆನ್ಪು ಮಾಡ್ಕೊಳ್ಳಿ. ಸೊ ಅದಕ್ಕೋಸ್ಕರ ಆ್ಯಕ್ಚುಲಿ ನೀವು ವೇಟ್ ಲಾಸ್ ಮಾಡ್ಕೊಬೇಕಾಗಿರೋದು. ಯಾರ ಮೇಲೋ ರಿವೆಂಜ್ ತೊಗೊಂಡು ವೇಟ್ ಲಾಸ್ ಮಾಡ್ಕೊಳ್ಳೋದಲ್ಲ. ಇದೆಲ್ಲ ನೀವು ಯಾವಾಗ ಸಣ್ಣ ಪುಟ್ಟದ್ದು ನೀವು ಚೇಂಜ್ ಮಾಡ್ಕೊಳ್ತಾ ಇರ್ತೀರಾ, ತುಂಬ ಈಸಿ ಆಗುತ್ತೆ ವೇಟ್ ಲಾಸ್ ಮಾಡ್ಕೋಬೇಕಾದ್ರೆ. ಬೇರೆ ಅವ್ರು ಯಾರೋ ಅಂದರು ಅಂತ ಆ ದಿನ ಫುಲ್ ಮೂಡ್ ಅಪ್ಸೆಟ್ ಆಗೋದು, ಫುಲ್ ಬೇಜಾರಲ್ಲಿರೋದು, ಫುಲ್ ಊಟ ಬಿಟ್ಬಿಡೋದು, ತುಂಬ ಅಳ್ತಾ ಕುತ್ಕೊಳ್ಳೋದು, ಇದೆಲ್ಲ ಮಾಡೋದ್ರಿಂದ ಏನೂ ಉಪಯೋಗ ಇಲ್ಲ. ಕೆಲವೊಂದೆಲ್ಲ ಬದಲಾವಣೆಗಳನ್ನ ನೀವು ಮಾಡ್ಕೊಳ್ತಾ ಇದ್ರೆ ಯಾರು ಹೇಳಿದ್ರು ಅವ್ರ ಮುಂದೆ ಹೋಗಿ ನೀವು ಫಿಟ್ಟಾಗಿ ಇನ್ನೂ ಚೆನ್ನಾಗಿ ಕಾಣಿಸ್ಬೋದು, ಇನ್ನೂ ಚೆನ್ನಾಗಿ ಆ್ಯಕ್ಟಿವ್ ಆಗಿರ್ಬೋದು ಅವ್ರಿಗಿಂತ ಹೆಚ್ಚಾಗಿ. ಇದನ್ನು ನೀವು ಅಂದರೆ ಹಾರ್ಡ್ ವರ್ಕೇ ಮಾಡಬೇಕು ಅಂತ ಅಲ್ಲ, ಕೆಲವೊಂದು ಸ್ಮಾರ್ಟ್ ವರ್ಕ್ ಮಾಡಿದ್ರೂ ಇದರಲ್ಲಿ ಆಗ್ತಾ ಇರತ್ತೆ. ಇದೆಲ್ಲ ನೀವು ಮೈಂಡಲ್ಲಿ ಇಟ್ಕೋಬೇಕಾಗತ್ತೆ. ಬಾಡಿ ಶೇಮಿಂಗಲ್ಲಿ ಕೆಲವೊಂದು ಬದಲಾವಣೆಗಳನ್ನ ನೀವು ಮಾಡಬೇಕಾಗತ್ತೆ. ನಿಮ್ಮ ಖುಷಿಗೆ ನೀವೇ ರೆಸ್ಪಾನ್ಸಿಬಲ್. ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ಮೈ ಓನ್ ಹ್ಯಾಪಿನೆಸ್. ಸೊ ಇದನ್ನು ನೀವು ಮಾಡಬೇಕಾಗತ್ತೆ. ಅಂದರೆ ಇದನ್ನು ಸೆಲ್ಫ್ ಅಫರ್ಮೇಷನ್ ನೀವು ಹೇಳ್ಕೊಳ್ತಾ ಇರಬೇಕಾಗತ್ತೆ. ಸಮ್ ಟೈಮ್ ಏನಾಗುತ್ತೆ ಅಂತ ಅಂದರೆ ಬೇರೆಯವರಿಂದನೇ ನಾವು ಜಾಸ್ತಿ ಖುಷಿಯಾಗಿರ್ತೀವಿ, ಬೇರೆಯವ್ರಿಗೋಸ್ಕರನೇ ನಾವು ಖುಷಿಯಾಗಿರ್ತೀವಿ. ಇದನ್ನು ನೀವು ಬಿಟ್ಟು ನಮ್ಮ ಒಳಗಡೆಯಿಂದ ನಾವು ಯಾವಾಗ ಖುಷಿ ಪಡ್ತೀವಿ, ಇದು ನಿಮಗೆ ತುಂಬ ಡಿಫ್ರೆನ್ಸ್ ಗೊತ್ತಾಗುತ್ತೆ ಲೈಫಲ್ಲಿ. ಒಂದು ಅದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಇನ್ನೊಂದು ಸೆಲ್ಫ್ ಕೇರ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಅಂದರೆ ನೀವು ಚೆನ್ನಾಗಿ ಬಟ್ಟೆ ಹಾಕೊಳ್ಳೋದು, ನೀವು ಅಂದರೆ ಪ್ರತಿಯೊಂದು ಚೆನ್ನಾಗಿ ಪ್ರೆಸೆಂಟೇಬಲ್ ಆಗಿರೋದು, ಇದೆಲ್ಲ ನೀವು ಸಣ್ಣ ಪುಟ್ಟದನ್ನು ಸೆಲ್ಫ್ ಕೇರಲ್ಲಿ ಮಾಡ್ಕೊಳ್ತಾನೆ ಇರಬೇಕಾಗತ್ತೆ. ಅಂದರೆ ನಿಮಗೆ ಅಟ್ಲೀಸ್ಟ್ 1 hour ಟೈಮ್ ಕೊಡಲೇಬೇಕಾಗತ್ತೆ ಪ್ರತಿದಿನ. ಅದ್ರ ಜೊತೆಗೆ ಒಂದು 15 minutes ಮೆಡಿಟೇಷನ್ನು. ಸೊ ಅಂದರೆ ನಿಮ್ಮ ಮೈಂಡನ್ನ ನಿಮಗೆ ಕಂಟ್ರೋಲಲ್ಲಿ ಇರಬೇಕು. ಸೊ ಈ ಮೈಂಡಲ್ಲಿ ಡಿಸ್ಟರ್ಬ್ ಆಗಿರೋದು ಯಾರೋ ಒಬ್ಬರು ಅಂದರು, ನಾವಲ್ಲಿ ಡಿಸ್ಟರ್ಬ್ ಆಗಿರೋದು, ಅದು ನಮ್ಮ ಮೈಂಡು ನಮಗೆ ಕಂಟ್ರೋಲಲ್ಲಿ ಇಲ್ಲ. ಸೊ ಈ ಥರ ಇದ್ದಾಗ ಕೆಲವೊಂದು ಬದಲಾವಣೆಗಳನ್ನ ಮಾಡ್ಕೋಬೇಕಾಗತ್ತೆ. ಅಥವಾ ಯಾವುದಾರೋ ಕ್ಲಾಸಸ್ಗೆ, ಕಮ್ಯುನಿಟಿಗೆ ಹೋಗಿ ಸೇರ್ಕೋಬೇಕಾಗತ್ತೆ. ಸೊ ಇದೆಲ್ಲನೂ ನೀವು ಯಾವಾಗ ಸಣ್ಣ ಪುಟ್ಟದು ಚೇಂಜ್ ಮಾಡ್ತೀರಾ, ನಿಮ್ಮ ಉದ್ದೇಶ ನೀವು ಫಿಟ್ ಆಗಿರೋದು, ಇದು ಮಾತ್ರ ಯಾವತ್ತೂ ಬಿಡಬಾರ್ದು. ಅದ್ರ ಜೊತೆಗೆ ಇದನ್ನೆಲ್ಲ ಮಾಡ್ಕೊಳ್ತಾ ಇರಬೇಕು. ಸೊ ಯಾವಾಗ ಈ ಥರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ನಿಜವಾಗ್ಲೂ ಹೇಳ್ತೀನಿ, ನೀವು ಹೆಲ್ತಿಯಾಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಇದೆಲ್ಲ ಸಪೋರ್ಟ್ ಆಗ್ತಾ ಇರತ್ತೆ. ನೋಡಿದ್ರಿ ಅಲ್ವಾ, ಇಷ್ಟೆಲ್ಲ ನಾನು ಬಾಡಿ ಶೇಮಿಂಗ್ ಬಗ್ಗೆ ಹೇಳಿದೆ. ಸೊ ಯಾರ್ಯಾರಿಗೆ ನೀವೂ ಫಿಟ್ ಆಗಿರಬೇಕು, ಹೆಲ್ತಿ ಆಗಿರಬೇಕು, ಆ್ಯಕ್ಟಿವ್ ಆಗಿರಬೇಕು ಅಂತ ಅಂದರೆ ನಮ್ಮದು 3 days ಆನ್ಲೈನ್ ಕ್ಲಾಸಸ್ ಇರುತ್ತೆ. ಸೊ ನೀವು ಅಟೆಂಡ್ ಆಗಿ, ಅಲ್ಲಿ ಒಂದು ಐಡಿಯಾ ಇರುತ್ತೆ ನಿಮಗೆ. ನೀವು ಮನೆಯಿಂದನೇ ಹೇಗೆ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ನಾವು ಹೇಳ್ಕೊಡ್ತೀವಿ. ಅದ್ರ ಜೊತೆಗೆ ಎಕ್ಸಸೈಸ್ ಸೆಷನ್ ಇರುತ್ತೆ. ಮಾರ್ನಿಂಗ್ ಅಂದರೆ ನಮ್ಮದು ವರ್ಚುವಲ್ ನ್ಯೂಟ್ರಿಷನ್ ಸೆಂಟರ್ ನಾವು ರನ್ ಮಾಡ್ತೀವಿ. ಈವ್ನಿಂಗ್ ಕ್ಲಾಸಸ್ ಇರುತ್ತೆ. ಇದೆಲ್ಲನೂ ನಿಮಗೆ ಬೆನಿಫಿಟ್ ಆಗ್ತಾ ಇರುತ್ತೆ. ಜಸ್ಟ್ 3 days ಫ್ರೀ ಇರುತ್ತೆ. ಜಸ್ಟ್ ನೋಡ್ಬೋದು. ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ.